ನಮಸ್ಕಾರ. ಶುಭ ಸಂಜೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತಿನ ಖುಷಿ ವಿಚಾರ ಅಂದ್ರೆ ಈಗ ಏನಾಗ್ಯದ, ನಾವು ವಿ ಹ್ಯಾವ್ ಗಾಟ್ ಸ್ಟೇಟ್ಸ್ಮನ್ ಆ್ಯಂಡ್ ಫಿಲಾಸಫರ್ ಪ್ರೈಮ್ ಮಿನಿಸ್ಟರ್. 15 ವರ್ಷ ನಮ್ಮ ಜೀವಿತಾವಧಿ ಒಳಗೆ ಇಂಥ ಪ್ರೈಮ್ ಮಿನಿಸ್ಟರ್ ನಮಗೆ ಸಿಕ್ಕಿದ್ದು ಒಂದು ಪುಣ್ಯ. ನಮ್ಮ ದೇಶ ಅಭಿವೃದ್ಧಿ ಆಗ್ಲಕ್ಕೆ, ಆಮೇಲೆ ಜನರಲ್ಲಿ ಒಂದು ಸನಾತನ ಧರ್ಮದ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಮೋದಿ ಅವ್ರದ್ದು ಏನು ಕಾರ್ಯಕ್ರಮಗಳದಾವು, ಮತ್ತು ಅವ್ರ ಜೀವನ ಶೈಲಿ ಏನದ ನಮ್ಮ ಈ ಮಕ್ಕಳಿಗೆ, ನಮ್ಮ ಮುಂದೆ ಬರೋ ಜನ್ರೇಷನ್ನಿಗೆ ಒಂದು ಇದು ಆಗಿಬಿಟ್ಟದ. ಅದು ಏನಂದ್ರೆ ಎನ್ಕರೇಜ್ಮೆಂಟ್. ದಟ್ ಈಸ್ ಅವರ್ ಇದು ನಮ್ಮದು ಪುಣ್ಯ. ಸ್ಟೇಟ್ಸ್ಮನ್ ಆ್ಯಂಡ್ ಫಿಲಾಸಫರ್ ಇವರೆಲ್ಲ ಅಣಗಿಸ್ತಾರೆ. ಅವರು ಖರ್ಗೆ ಅದು ಎಲ್ಲ. ಮೋದಿಯವ್ರು ಏನು ಹೇಳಿದ್ರು, परमात्मा मेरे को जन्म दिया इसीलिए दिया करके लोगों का भला करेंगे. ನನಗೆ ಅದಕ್ಕೆ ಹುಡ್ಸ್ಯಾನ ದೇವ್ರತ್ ನನಗೆ ಅನಿಸ್ಲಾಗತ್ತಂದ್ರೆ, ಮೊದಲು ಹ್ಯಾಂಗಂದ್ರೆ ಈಗ ದೇವಮಾನವ ಅಂತಾರ, ತನಗೆ ತಾನೇ ಅನ್ಕೋತಾನಂತ ಇವರೆಲ್ಲ ರಾಹುಲ್ ಗಾಂಧಿ ಇವರು ಮಾತಾಡ್ತಾರೆ. ಇರಲಿ, ಇದ್ರ ಬಗ್ಗೆ ಡಿಸ್ಕಷನ್ ಭಾಳ ಬೇಡ. ಯಾಕಂದ್ರೆ ಇಲ್ಲಿ ಕೆಲವು ಮಂದಿ ಶಾಣ್ಯರು ಭಾಳ ಅದಾರ, ಜಾತಿ ಇಕ್ವೇಷನ್ ಭಾಳ ಅದಾವು. ಆಮೇಲೆ ಈಗ ಅವ್ರದ್ದು ಮೊದಲನೇದ್ದು ಅಷ್ಟು ಬಂದಿಲ್ಲ, ಏನಂದ್ರೆ ಆರಿಸಿ ಬಂದಿಲ್ಲ. ಇದು ಪ್ರಜಾಪ್ರಭುತ್ವದಾಗ ಏನದ, ಡೆಮೋಕ್ರಸಿ ಒಳಗೆ ಹೂ ವಿನ್ಸ್ ಮೋರ್ ಸೀಟ್. ಎಂದು ವಾಜಪೇಯಿ ಅವರು ಖಾಯಂ ಬೀಳ್ತಿದ್ರು. ಅವ್ರೇನು ಸ್ಟೇಟ್ಸ್ಮನ್ ಮತ್ತು ಇದ್ದಿದ್ದಿಲ್ಲ. ದೇಶದೊಳಗೆ ಕ್ವಾಡ್ರಿಲ್ಯಾಟ್ರಲ್ ಹೈವೇ, ಚತುಷ್ಪಥ ಸುವರ್ಣಪಥ ಮಾಡಿದವ್ರೆ ಅವರೇ. ರೋಡ್ಗಳು ಹಿಂಗೆ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಹಿಂಗೆ ಇರ್ಬೇಕಂತ ಹೇಳಿ ಚಾಲೂ ಮಾಡಿದವ್ರೆ ಅವರೇ 2005 ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದೆ. ನಮ್ಮ ಕಡೆ ರೋಡ್ ಹಿಂಗಿರ್ಬೇಕು, ಬ್ರಿಡ್ಜ್ ಹಿಂಗಿರ್ಬೇಕು, ಹಿಂಗೆ ಒಂದು ಐಡಿಯಾ ಬಂತು. ಆದರೆ ಸೋಲ್ತಿದ್ರು ಅವ್ರು ಇಲೆಕ್ಷನ್ದಾಗ. ಒಮ್ಮೆ 13 ದಿನ ಪ್ರೈಮ್ ಮಿನಿಸ್ಟ್ರ, ಒಮ್ಮೆ 13 ತಿಂಗಳು ಪ್ರೈಮ್ ಮಿನಿಸ್ಟ್ರ, ಒಮ್ಮೆ ಒಂದೇ ಹುಟ್ನ್ಯಾಗ ಬೀಳೋದು, ಹಿಂಗೆಲ್ಲ ಆಗ್ಯಾವ ಇವು. ನಮ್ಮ ಮೋದಿಯವ್ರು ಆಗ್ಯಾರ ಅಂದ್ರೆ ಇಟ್ ಈಸ್ ಅವರ್ ಏನೋ ದೇವ್ರದ್ದು ಒಂದು ದೊಡ್ಡ ಏನಂತಾರಲ್ಲ, ಶಿವನ 3ನೇ ಕಣ್ಣು ತೆರೆದ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಹೆಂಗದ ಸಾಮಾಜಿಕ ವ್ಯವಸ್ಥೆ, ಮತ್ತು ಇಲ್ಲಿ ಕಲಿತವರು ಮಾಡಿದವರು ಆ ಟೈಪ್ ವಿಚಾರ ಮಾಡ್ತಾರೆ ಇಲ್ಲೆಲ್ಲ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಮತ್ತೊಂದು ಸ್ವಲ್ಪ ಆಧ್ಯಾತ್ಮಿಕ ಮಾತಾಡೋದು. ಆಧ್ಯಾತ್ಮಿಕ ಏನಪ್ಪ ಅಂದ್ರೆ ನೋಡ್ಕೋತ ಹೋಗೋದು ಅಷ್ಟೇ. ಯಾರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳು, ಎಲ್ಲರೂ ಶಾಣೆ ಅದಾರ, ಎಲ್ಲರೂ ತಮ್ಮ ತಾವು ಮಾಡ್ಕೊಂಡು ತಿಂತಾರನ್ನಿಂದ ಹೇಳೋದೇನು ಅವಶ್ಯಕತೆ ಅದು. ಒಂದು ಜನರಲ್ಲಿ ಒಂದು ಸಂಸ್ಕಾರ, ಒಂದು ಇದು ಇತ್ತಂದ್ರೆ, ಸಂಸ್ಕಾರ ಇತ್ತಂದ್ರೆ ಹೆಂಗೆ ಎಜುಕೇಷನ್, ಶಿಕ್ಷಣ, ಸಂಸ್ಕಾರ ಇತ್ತಂದ್ರೆ ಹೆಂಗೆ ಬದುಕ್ತಾರೋ. ಆದರೆ ಒಂದು ವಿಚಾರ ಏನದ, ಇವತ್ತು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಅಲ್ಲಿ ಹಿಂಗೆ ಕೇಳೋದ್ರಿಂದ ನಮ್ಗೆ ಏನಾಗ್ಬಿಟ್ಟದ ಅಂದ್ರೆ, ಕೆಲವೊಂದು ಜನ ಇಷ್ಟು ನಮ್ಮ ಸಂಬಂಧಿಕರೇ ಇರಲಿ, ಯಾರೇ ಇರಲಿ, ನಮ್ಮ ಮಕ್ಕಳು ಇರಲಿ, ಹೆಂಡತಿ ಇರಲಿ, ನಮ್ಮ ಅತಿ ಸಂಬಂಧಿಕರ ಯಾರು ಇರ್ತಾರೆ, ದೇ ಆರ್ ಲಿವಿಂಗ್ ಬಿಲೋ ಅವರ್ ಇದು ಫಿಟ್. ಅವ್ರ ವ್ಯವಹಾರಗಳು ಚಲೋ ಇಲ್ಲಂದ್ರೆ ನಮಗೆ ಕಿಮ್ಮತ್ತು ಹೆಂಗೆ ಕೊಡಕ್ಕೆ ಬರ್ತದೆ, ಅವ್ರ ಬಟ್ಟೆಗೆ ಹೋಲಕ್ಕರೆ ಹೆಂಗೆ ಬರ್ತದೆ. ಯಾರೂ ಬರೋದಿಲ್ಲ ಅಂದರೆ ಬಿಡೋದು ಚಲೋ. ಇನ್ನು ಆ ರೀತಿ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ ನಮಗೆ ಆನಂದ ಸಂತೋಷ ಕೊಡೋರಲ್ಲೇ ಹೋಗ್ಬೇಕು ಹೊರತಾಗಿ ಬೇರೆದವ್ರ ಕಡೆ ಹೋಗಿ ಮಾಡೋರೇನದಿತ್ತು. ಈಗ ಮೋದಿಯವರು ಹೇಳ್ತಾರ, ನನಗೆ ದಿನಕ್ಕೆ 1 ಲಕ್ಷ ಗಟ್ಟಲೆ ಇದು ಸಿಗ್ತಾವತ್ತ, ಏನು ಬೈಗಳು. ನನಗೆ ರೂಢ ಬಿದ್ದುಬಿಟ್ಟದ ತಿಳ್ಕೊ. ಸ್ಟಿಲ್ ಐ ಆಮ್ ಹಿಯರ್. ವೈ? ಯಾಕಪ್ಪ ಅಂದ್ರೆ
ಮತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಏನರ ಮಾಡಬೇಕಲ್ಲ, ಇದಕ್ಕೆ ಜನರಿಗೆ ಏನರ ಮಾಡಬೇಕಲ್ಲ. ಈ ಗಾಜಾಪಟ್ಟಿ ಜೆಲೆನ್ಸ್ಕಿ ಅದೇನು ಉಕ್ರೇನ್ ಪ್ಯಾಲೆಸ್ತೇನಿ ಮತ್ತು ಇವು ಇರಾನ್ ಇರಾಕ್ ಟೈಪ್ ಆಗಬಾರ್ದಲ್ಲ. ಅವ್ರ ಕಡೆ ರೊಕ್ಕ ಭಾಳ ಅದಾವೆ. ಯಾಕಂದ್ರೆ ದೇ ಆರ್ ವೆರಿ ರಿಚ್ ಪೀಪಲ್ ಆ್ಯಂಡ್ ದೇರ್ ಪರ್ಸ್ನಾಲಿಟಿ ಈಸ್ ಆಲ್ಸೋ ವೆರಿ ಗುಡ್. ನಾವು ಅವ್ರ ಮುಂದೆ ನಿಂತ್ರೆ ಇದು ಕೂನಿ ಕಣ್ಣಂಗೆ ಕಾಣ್ತೇವೆ, ನಾಯಿ ಮರಿ ಟೈಪ್. ಅದು ಕ್ಲೈಮೇಟೇ ಹೆಂಗದ, ಆಮೇಲೆ ಅವ್ರು ಬದುಕಿದ ಸ್ಟೈಲೇ ಹೆಂಗದ. ನಮ್ಮಲ್ಲಿ ಏನಿಲ್ಲ, ಒಣ ಇದು ಮಾಡ್ತಾರೆ. ಏನು ಈ ಪ್ರಜ್ವಲ್ ರೇವಣ್ಣನ ಫ್ಯಾಮಿಲಿ ಹೆಂಗೈತೆ ನೋಡ್ರಿ. ಇದು ದೇವ್ರು ಈಗ ಅವ್ರೇನು ಹೇಳ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ದವ್ರು ನಮ್ಗೆ ಇದು ಮಾಡತ್ತ. ಜಗತ್ತಿನಾಗ ಏನು ಬರ್ತಾವೆ ಹೇಳಕ್ಕೆ ಬರೋದಿಲ್ಲ. ಇವೆಲ್ಲ ಏನದಾವು ವಿಚಿತ್ರ ಸುದ್ದಿಗಳು ಕೇಳಕ್ಕೆ. ಅದಕ್ಕೆ ಏನೂ ಕೇಳಬೇಡ್ರತ್ತಾರ ಅವರು. ಕೆಲವೊಂದು ಆಧ್ಯಾತ್ಮಿಕ ಜೀವಿಗಳು ಏನಂತಾರೆ, ಪ್ರಪಂಚ ಇದು ಎಲ್ಲ ಇರುವುದ. ಶಾಣ್ಯರು ಇರೋರೆ, ಖಡ್ ಇರೋರೆ, ಸ್ಲೋನು ಇರುವುದೇ, ಸುಮಾರು ಇರುವುದೇ, ಎಲ್ಲ ಒಂದೇ. ಆ ದೇವರೇನು ಸೃಷ್ಟಿ ಮಾಡಿದ ಜಗತ್ತ, ದೇವನ ಸೃಷ್ಟಿಯಲ್ಲಿ ಜಗತ್ತು ಒಂದೇ. ಇದ್ರಾಗ ಚಲೋ ಸುಮಾರು ಏನಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡಿ ಬದುಕೋದು ಅಷ್ಟೇ ನಿಮ್ಮ ಕೆಲಸ. ನಾ ಶ್ರೀಮಂತದೀನಿ, ನಾ ಬಡವದೀನಿ, ಅವ ಹ್ಯಾಂಗದ, ಇವ ಹೆಂಗದ, ನಾ ಬಿಳಿ ಹಂಗೆ ಹಾಕೋತೀನಿ, ಅವ ಕರಿ. ದಟ್ ಈಸ್ ಆಲ್ ಇದು ಬುಲ್ಶಿಟ್. ನಥಿಂಗ್ ಟು ಡೂ ವಿತ್ ದೋಸ್ ಥಿಂಗ್ಸ್. They are all your perceptions to lead your life. ಆಮೇಲೆ ಇವನ್ ಇಂಟೆಲಿಜೆನ್ಸಿ ಹೆಂಗೆ ಬರ್ತದೆ ಅಂದ್ರೆ ಮನುಷ್ಯಾಗೆ ದೇವರಿಂದ ಬರ್ತದೆ. ಅದೊಂದು ದೈವದತ್ತವಾದ ಕೊಡುಗೆ. ಎಲ್ಲರೇ ನಾ ಅಡ್ಡಾಡಿ ಮಾಡ್ತೀನಿ, ಚಲೋ ಕಾಲೇಜ್ ಖರ್ಚು ತೊಗೋತೀನಿ, ಶಾಲ್ಯಾಗಿದ್ದೀನಿ, ಹ್ಯಾಂಗಿದ್ದೀನಿ, ನಾ ಭಾಳ ತೋರಿಸ್ಬೇಕು ಅಂದ್ರೆ ಯಾರೂ ಮಾಡೋದಿಲ್ಲ. ಹಿಂದೆ ಕೆಲವು ಜನ ಇಂಡಿಪೆಂಡೆಂಟ್ ಆರಿಸಿ ಬಂದಾರ ಇಲೆಕ್ಷನ್ದಾಗ. ಚಲೋ ಮನುಷ್ಯ ಇದ್ನವ್ರು ಏನೂ ಮಾಡೋಕ್ಕೆ ಆಗೋದಿಲ್ಲ, ಹಂಗೆ ಬರ್ತಾರೆ ಅವ್ರು ಆರಿಸಿ. ಸುಮ್ಮನೆ ನಾವು ರಾಜಕೀಯ ಮಾಡ್ತೇವೆ, ಹ್ಯಾಂಗೆ ಮಾಡ್ತೇವೆ, ಶಾಲೆ ಕಲ್ತೇವೆ, ದೊಡ್ಡ ಆಫೀಸರ್ ಆಗ್ಯೋ, ಅವ ಶಾಣೆ ಅದನ, ಅವ್ರ ಫಾರಿನ್ ಕೊಯ್ಯಾರ. ದೀಸ್ ಆರ್ ಆಲ್ ಪರ್ಸೆಪ್ಷನ್ಸ್. ಯಾಕಂದ್ರೆ ಈಗ ಈ ಜಗತ್ತಿನೊಳಗೆ ಒಂದು ಪ್ರವಚನ ಕೇಳಿದಾಗ ಈಗ 50 ವರ್ಷನಾಗ ನಾವು ಯಾರೂ ಇರಂಗೇ ಇರಲಿಲ್ಲ. ಅದು 10-20 ವರ್ಷ, 50 ವರ್ಷ, 10-20 ವರ್ಷಕ್ಕೆ ನಂತರ ಈಗ ಇಲ್ಲಿ ಕೂತವರು ಹೇಳೋರು ಕೇಳೋರು ಯಾರೂ ಇರಂಗಿಲ್ಲ. ಅವಾಗ ಹೊಸ ಮಂದಿ ಬಂದಿರ್ತಾರೆ. ಅದು ಜಗತ್ತಿನ ನಿಯಮ ಅದ. ಈ ರೀತಿ ಇದ್ದಾಗ ಮತ್ತು ಈಗ ಸಮಾಧಾನವಾಗಿ simple life, you lead a simple life, then your health will also be good. ನಿಮ್ಮ ಮನಸ್ಸು ಎಲ್ಲ ಚಲೋ. ನೀವು ಮತ್ತೊಬ್ಬರಿಗೆ ತೋರ್ಸಕ್ಕೆ ಬದುಕಿದ್ರೆ ತಿಳ್ಕೊ, ನಿಮ್ಮ ಜೀವನ ಹಾಳಾಯ್ತು. ನಮಸ್ಕಾರ.